ನನ್ನ ಪ್ರೀತಿಯ ಪುಟಾಣಿಗಳೇ, ಲಾಸ್ಟ್ ಕ್ಲಾಸಲ್ಲಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂದರೆ PYQಗಳನ್ನ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಬ್ಲೂ ಪ್ರಿಂಟ್ನ ಹೇಗೆ ಅನಲೈಸ್ ಮಾಡ್ಕೋಬೇಕು ಅಥವಾ PYQಸ್ನ ಹೇಗೆ ಅನಲೈಸ್ ಮಾಡೋದು, ಮತ್ತು ನಾವೇ ನಮ್ಮ ಓನ್ ಬ್ಲೂ ಪ್ರಿಂಟ್ನ ಮತ್ತು ರೋಡ್ ಮ್ಯಾಪ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡಿ. ಈ ವಿಡಿಯೋದಲ್ಲಿ ನಾವು PYQಸ್ಗಳನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡಲಿಕ್ಕೆ ಹೊರಟಿದ್ದೇವೆ. ಸ್ಟಾರ್ಟ್ ಮಾಡುವ. ಮೊದಲಿಗೆ ಕ್ರೋಮ್ ಇರ್ಬೋದು ಅಥವಾ ಸಫಾರಿ, ಯಾವುದೇ ಒಂದು ವೆಬ್ ಬ್ರೌಸರ್ ಓಪನ್ ಮಾಡಬೇಕು. ನಿಮ್ಮ ಫೋನಲ್ಲಿ ಇರ್ಬೋದು ಅಥವಾ ಲ್ಯಾಪ್ಟಾಪಲ್ಲಿ. ನಾನು ಇವಾಗ ಲ್ಯಾಪ್ಟಾಪಲ್ಲಿ ಮಾಡ್ತೀನಿ, ಓಕೆನಾ. ಮೊದಲಿಗೆ ನಾನು ಸರ್ಚ್ ಮಾಡಬೇಕಿರೋದೇನೆಂದರೆ ಕರ್ನಾಟಕ SSLC PYQ. ಇದನ್ನು ನಾನು ಸರ್ಚ್ ಮಾಡಬೇಕು. ಕರ್ನಾಟಕ SSLC PYQ ಇದನ್ನು ಸರ್ಚ್ ಮಾಡಿ ಎಂಟರ್ ಒತ್ತಿದ್ರೆ ವಿ ವಿಲ್ ಗೆಟ್ ದಿಸ್. ಈ ರೀತಿ ಒಂದು ಸರ್ಚ್ ಪೇಜ್ ಓಪನ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಎಷ್ಟೊಂದು ವೆಬ್ಸೈಟ್ಗಳಿದೆ. ಮೊದಲನೇ ವೆಬ್ಸೈಟು SSLC ಕ್ವಶನ್ ಪೇಪರ್ಸ್ ಅಂತ ಇದೆಯಲ್ಲ, ಇದನ್ನು ಟ್ಯಾಪ್ ಮಾಡೋಣ, ಓಕೆನಾ. ಲೆಟ್ ಇಟ್ ಓಪನ್. ಇವಾಗ ಬಂತಲ್ಲ ಈ ಪೇಜ್, ಏನು ಇಲ್ಲೇ ನಮಗೆ ಇಷ್ಟು ಈಸಿಯಾಗಿ ನಮಗೆ PYQs ಅವೈಲೇಬಲ್ ಇದೆ. ಇಲ್ಲಿ ನಾವು ನೋಡ್ತಾ ಹೋದರೆ ಎಷ್ಟೊಂದು ಸ್ಟೇಟ್ ಮಾಡ್ತಾ ಹೋಗಿದ್ದಾರೆ. SSLC 2025 ಎಕ್ಸಾಮ್ 1, 2, 3 ಕ್ವಶನ್ ಪೇಪರ್ಸ್. ಅದೇ ರೀತಿ 2024 ಎಕ್ಸಾಮ್ 1, 2, 3 ಕ್ವಶನ್ ಪೇಪರ್ಸ್. ಜೂನ್ 2023 SSLC ಸಪ್ಲಿಮೆಂಟ್ರಿ ಅಂತ ಕೊಡೋರು. ಮುಂಚೆ ಎಕ್ಸಾಮ್ 1, 2, 3 ಅಂತ ಕರೀತಿರಲಿಲ್ಲ, ಸಪ್ಲಿಮೆಂಟ್ರಿ ಅಂತ ಕರೆಯೋರು. ಆ ಸಪ್ಲಿಮೆಂಟ್ರಿ ಕ್ವಶನ್ ಪೇಪರ್ ಇದು. ಅದೇ ರೀತಿ ಮಾರ್ಚ್ ಏಪ್ರಿಲಲ್ಲಿ ನಡೆದ SSLC ಎಕ್ಸಾಮ್ 2023 ಇದು. 2022, 2021, 2020 ಪೇಪರ್ ಅಂದರೆ 2020ನೇ ಪೇಪರ್ ನಿಮ್ಗೆ ಮೋಸ್ಟ್ಲಿ ಅವೈಲೇಬಲ್ ಇರಲ್ಲ. ಈ ವರ್ಷದ ಪೇಪರ್ ಅಪ್ಡೇಟ್ ಆಗಬೇಕಿಲ್ಲ, ಲಾಸ್ಟ್ ಇಯರ್ ಪೇಪರು ಆಗಿಲ್ಲ, ಆಗುತ್ತೆ. ಸೊ ಸದ್ಯಕ್ಕೆ ಇಷ್ಟು ಪೇಪರ್ಸ್ ಏನು ಅವೈಲೇಬಲ್ ಇದೆ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಯಾವ್ದಾದ್ರು ಒಂದು, ಫಾರ್ ಎಕ್ಸಾಂಪಲ್ 2024 SSLC ಎಕ್ಸಾಮ್ 1, 2, 3 ಅದನ್ನು ಟ್ಯಾಪ್ ಮಾಡಿದೆ ನಾವು. ಸೊ ಇವಾಗ ನನಗೆ SSLC 2024 ಎಕ್ಸಾಮ್ 1, 2 and 3 ಕ್ವಶನ್ ಪೇಪರ್ಸ್ ಇಲ್ಲಿ ಬಂತು. ಸೊ ಇಲ್ಲಿ 3 ಲಿಂಕ್ ಕಾಣಿಸ್ತಾ ಇದೆ. ಇದು ಎಕ್ಸಾಮ್ 1, ಇದು ಎಕ್ಸಾಮ್ 2, ಇದು ಎಕ್ಸಾಮ್ 3, ಓಕೆನಾ. ಯಾವ್ದಾದ್ರು ಒಂದು, ಫಾರ್ ಎಕ್ಸಾಂಪಲ್ ಎಕ್ಸಾಮ್ 2 ಟ್ಯಾಪ್ ಮಾಡೋಣ, ಏನಾಗುತ್ತೆ ನೋಡೋಣ. ಸೊ ಇಲ್ಲಿ ನಮಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ KSEAB ವೆಬ್ಸೈಟ್ ಇದು. ಸೊ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ KA01 ಅಂದರೆ KA01 ಕನ್ನಡ 01K. ಅದರಲ್ಲಿ ಫಸ್ಟ್ A ಸೆಟ್ ಪೇಪರು, B ಸೆಟ್, ಮುಂದೆ ಸೆಟ್ಗಳು ಬರ್ತಾ ಇತ್ತು. ಸೊ ಆ ಪೇಪರ್ಗಳು ಇಲ್ಲಿ ಕಾಣಿಸ್ತಾ ಇದೆ. ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಉರ್ದು ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್ ಎಲ್ಲ ಇದೆ. ಸೊ ಸದ್ಯಕ್ಕೆ ನಾವು ಮ್ಯಾಥ್ಸನ್ನು ಹುಡ್ಕೋಣ. ಸೊ ಮ್ಯಾಥ್ಸು ಇಲ್ಲಿದೆ ನೋಡಿ. ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಮೀಡಿಯಮ್ ಇದೆ, ಮ್ಯಾಥಮೆಟಿಕ್ಸ್ ಕನ್ನಡ ಮೀಡಿಯಮ್ ಇದೆ. ಇವಾಗ ಸದ್ಯಕ್ಕೆ ನಾನು ಕನ್ನಡ ಮೀಡಿಯಂ ಪೇಪರ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನು ಟ್ಯಾಪ್ ಮಾಡಿದ್ರೆ ನನಗೆ ಡೌನ್ಲೋಡ್ಸಲ್ಲಿ ಡೌನ್ಲೋಡ್ ಆಗಿರುತ್ತೆ. ಐ ಕ್ಯಾನ್ ಲುಕ್ ಹಿಯರ್. ಇದು ನನಗೆ 2024ರಲ್ಲಿ ಇಲ್ಲಿ ನೋಡಿ, 18/6/2024 ಆವಾಗ ಬೋರ್ಡ್ಸ್ ಸೆಟ್ ಮಾಡಿದ್ದಂಥ ಪೇಪರು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಫೋನಲ್ಲಿ ಮಾಡ್ತಾ ಇದ್ರೆ ನಮ್ಮ ಫೋನಿಗೆ ಬಂದು ಡೌನ್ಲೋಡ್ ಆಗಿರುತ್ತೆ, ನಾವು ಇದನ್ನು ಚೆಕ್ ಮಾಡ್ಬೋದು. ಇದು ಹೆಂಗೆ ಯೂಸ್ ಆಗುತ್ತೆ ನಮಗೆ, ನಾವು ಈ ಕ್ವಶನ್ ಪೇಪರ್ಗಳನ್ನ ತೆಗೆದು, ಫಾರ್ ಎಕ್ಸಾಂಪಲ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಓದ್ತಾ ಇದೀವಿ ಅಂತ ಇಟ್ಕೊಂಡು, ವರ್ಗ ಸಮೀಕರಣಗಳು, ಈ ಅಧ್ಯಾಯನ ಓದಬೇಕಾದ್ರೆ ನಾವು ಚಾಪ್ಟರ್ ಎಲ್ಲ ಕಲ್ತ್ಬಿಟ್ಟಿದ್ದೀವಿ, ಕಾನ್ಸೆಪ್ಟ್ಸ್ ಎಲ್ಲ. ಬಟ್ ಯಾವುದನ್ನು ಪ್ರಾಕ್ಟೀಸ್ ಮಾಡಬೇಕು, PYQs ಕ್ವಶನ್ಸ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ LBAಗೆ ಹೋಗಿ ಅದು ಸಿಕ್ಕಾದ್ಮೇಲೆ ಅದನ್ನು ಸಾಲ್ವ್ ಮಾಡಾದ್ಮೇಲೆ ಟೈಮ್ ಇದ್ದರೆ ಇನ್ನೂ ನಿಮಗೆ, ಆವಾಗ ಬೇರೆ ಆಪ್ಷನ್ಸ್ ನೋಡ್ಬೋದಾಗುತ್ತೆ. ಗೈಡ್ಸ್ ಇರ್ಬೋದು, ಬೇರೆ ಬೇರೆ ಬುಕ್ಗಳು, ನಮ್ಮ ಪವರ್ ಗೈಡ್ ಬುಕ್ಗಳು ಬರುತ್ತೆ ನಿಮಗೆ, ಸುಮಾರು ಪುಸ್ತಕಗಳು, ಸುಮಾರು ರಿಸೋರ್ಸ್ಗಳು ಸಿಗುತ್ತೆ. ಸೊ ಮೊದಲಿಗೆ PYQಸ್ಗಳನ್ನ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಈ ರೀತಿ ನಾವು PYQಗಳನ್ನ ಸಾಲ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಸರ್ತಿ ಬೇರೆ ಯಾವ್ದಾದ್ರು ಮಾಡಿ ನೋಡೋಣ. ಇಲ್ಲಿ ಮ್ಯಾಥಮೆಟಿಕ್ಸ್ ಆಯ್ತಲ್ವ, ಸೈನ್ಸ್ 2024ದೇ ಮಾಡೋಣ. 2024 ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಇಲ್ಲಿದೆ. ಸೊ ಡೈರೆಕ್ಟ್ ಡೌನ್ಲೋಡ್ ಆಯಿತು. ಕನ್ನಡ ಮೀಡಿಯಮ್ದಿದು ಹೌದಲ್ವಾ, ನೋಡಿ ಕನ್ನಡ ಮೀಡಿಯಮ, ಇಲ್ಲ ಇಂಗ್ಲೀಷ್ ಮೀಡಿಯಮ್. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಲೆನ್ಸಸ್ ವುಡ್ ಯು ಪ್ರಿಫರ್ ಟು ಯೂಸ್ ವೈಲ್ ರೀಡಿಂಗ್ ಸ್ಮಾಲ್ ಲೆಟರ್ಸ್ ಫೌಂಡ್ ಇನ್ ಅ ಡಿಕ್ಷನರಿ. ಅಂದರೆ ಡಿಕ್ಷನರಿ ಓದ್ತಾ ಇರ್ತೀರ, ಸ್ಮಾಲ್ ಏನೋ ಅಕ್ಷರಗಳಿದೆ, ಚಿಕ್ಕದಾಗಿ ಬರೆದಿರ್ತಾರೆ. ಅವಾಗ ಯಾವ ಲೆನ್ಸ್ ಯೂಸ್ ಮಾಡ್ತೀವಿ, ಕಾನ್ಕೇವ್ ಲೆನ್ಸಾ, ಕಾನ್ವೆಕ್ಸ್ ಲೆನ್ಸಾ, ಆಫ್ ವಾಟ್ ಇದು ಏನೋ ಸೆಂಟಿಮೀಟರ್ ಫೋಕಲ್ ಲೆಂತು. ಸೊ ಆನ್ಸರ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಹೇಳ್ಬೋದು. ಈ ರೀತಿ ನಾವು PYQಸ್ಗಳನ್ನ ಡೌನ್ಲೋಡ್ ಮಾಡ್ಕೋತೀವಿ. ಐ ಹೋಪ್ ನೀವು ಕೂಡ ಎಲ್ಲ PYQಸ್ನ ಡೌನ್ಲೋಡ್ ಮಾಡ್ಕೋತೀರಾ. ಸಾಧ್ಯ ಆದರೆ ಇಫ್ ಯು ಕ್ಯಾನ್ ಪ್ಲೀಸ್ ಗೆಟ್ ಅ ಪ್ರಿಂಟ್ಔಟ್ ಆಫ್ ದಟ್ PYQs. ಎಲ್ಲ ಸಬ್ಜೆಕ್ಟ್ಸ್ಗೂ ಏನೊಂದು 300-400 ರೂಪೀಸ್ ಖರ್ಚಾಗುತ್ತೆ, ಪರವಾಗಿಲ್ಲ, ಖರ್ಚು ಮಾಡಿ ಪ್ರಿಂಟ್ ತೆಗೆದಿಟ್ಕೊಳ್ಳಿ. ಐ ವಿಲ್ ಟೆಲ್ ಯು, ಈ PYQs ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಹೆಲ್ಪ್ ಆಗಿದೆ ಈ ವಿಡಿಯೋ ಅಂತ ನಾನು ಭಾವಿಸ್ತೀನಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ಹೊಸ ಟಾಪಿಕ್ ಜೊತೆಗೆ, ಮತ್ತೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ನಾನು ಬರ್ತೇನೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು ಮಕ್ಕಳ. ಥ್ಯಾಂಕ್ ಯು.